ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಆರ್ಥಿಕವಾದಂಥ ಒಂದು ಪತನ, ಹಣದ ವಿಷಯವಾಗಿ ಸಮಸ್ಯೆ. ನೀವೊಂದು ಯೋಚನೆ ಮಾಡಿ, ಸಾಲ ಕೊಟ್ಟಿರ್ತೀರ, ಕಷ್ಟಪಟ್ಟು ದುಡಿದಿರ್ತೀರ, ಏನೋ ಒಂದು ಮಾಡಿರ್ತೀರ ಜೀವನದಲ್ಲಿ, ಸಾಧನೆನೋ ದುಡಿಮೆನೋ ಶ್ರಮನೋ ಏನೋ ಒಂದು ಮಾಡಿ 4 ಕಾಸು ಮಾಡಿರ್ತೀರ. ಯಾರೋ ಒಬ್ಬರು ಬರ್ತಾರೆ, ಅಣ್ಣ ಅಕ್ಕ ಅಂಥೇಳಿ ಭಾರಿ ಚಂದನಾಗಿ ಮಾತಾಡ್ತಾರೆ, ಭಾರಿ ನಿಮ್ಮನ್ನು ಪುಸಲಾಯಿಸ್ತಾರೆ, ಏನೋ ಸಹಾಯ ಕೇಳ್ತಾರೆ, ಕೊಟ್ಬಿಡ್ತಾರೆ. ಏನಾಯಿತು? ನೀವು ದುಡ್ದಿದ್ದು ಗಳಿಸಿದ್ದು ನಿಮ್ಮ ಶ್ರಮದ ಒಂದು ಏನಿದೆ ಫಲದ ಭಂಡಾರವನ್ನೇ ತಗೊಂಡು ಹೋದರು ಅಂತ ಲೆಕ್ಕ. ಅದು ವಾಪಸ್ ಕೊಟ್ಟರೆ ನಿಮ್ಮ ಪುಣ್ಯ, ವಾಪಸ್ ಕೊಟ್ಟಿಲ್ಲ ಅಂದರೆ ಅಷ್ಟೇ, ಮುಗೀತು ಒಂದು. ಅಥವಾ ಹೀಗೆ ಪುಸಲಾಯಿಸ್ತಾರೆ, ಬರ್ತಾರೆ, ನಿಮ್ಮ ಹತ್ರ ದುಡ್ಡಿಲ್ಲ, ನೀವೇನು ಮಾಡ್ತೀರ? ನಿಮ್ಗೆ ಯಾರೋ ಗೊತ್ತಿರೋ ನೆಂಟರಿಷ್ಟರೋ ಸ್ನೇಹಿತರ ಹತ್ರ ಹೋಗ್ತೀರ, ಅವ್ರಿಗೋಸ್ಕರ ದಾನ ಶೂರ ವೀರ ಕರ್ಣರ ರೀತಿಯಲ್ಲಿ ತಾವೊಂದಷ್ಟು ಸಹಾಯ ಮಾಡ್ತೀರ. ಅಂದರೆ ನಿಮ್ಮ ಮಧ್ಯದಲ್ಲಿ ಜಾಮೀನ ಕೊಡಿಸ್ಬಿಡ್ತೀರ, ತೊಗೊಂಡೋಗ್ಬಿಡ್ತಾರೆ. ವಾಪಸ್ ಕೊಟ್ಟರೆ ನಿಮ್ಮ ಪುಣ್ಯ, ವಾಪಸ್ ಕೊಟ್ಟಿಲ್ಲ ಅಂದರೆ ಕರ್ಮದ ಬದುಕು ನಿಮ್ಮದಾಗಿರುತ್ತೆ. ಯಾರೋ ತಿಂದಿರ್ತಾನೆ, ಯಾರೋ ಕೊಟ್ಟಿರ್ತಾನೆ, ಮಧ್ಯದಲ್ಲಿ ದುಡಿದು ಅವನ ಸಾಲ ತೀರಿಸೋದೇ ನಿಮ್ಮ ಜೀವನದ ಧ್ಯೇಯೋದ್ದೇಶ, ಉದ್ದೇಶ, ಗುರಿ, ಸಾಧನೆ ಅನ್ನೋದಾಗಿರುತ್ತೆ. ಇದು ಒಂದು ಸಾಲ ಕೊಟ್ಟಾಗಿರೋವಂಥ ಒಂದು ಸ್ಥಿತಿ. ಅದೇ ಸಾಲ ತಗೊಂಡಾಗ ಏನಾಗುತ್ತೆ? ನಿಮ್ಮ ಕಷ್ಟಕ್ಕೇನೋ ಸಾಲ ಮಾಡಿದ್ರೆ ಸರಿ, ದುರಹಂಕಾರದಿಂದ ಸಾಲ ಮಾಡಿದ್ರೆ ಹೊಣೆ ಯಾರೋದಕ್ಕೆ? ಸಿಗುತ್ತೆ ಯಾರೋ ಕೊಡೋರು ಗಟ್ಟಿಮುಟ್ಟಿಗಿದ್ದಾರೆ ಅಂಥೇಳಿ ತಗೊಳೋರು ನೀವು ಕೂಡ ಗಟ್ಟಿಮುಟ್ಟಿಯಾಗಿದ್ದೀರಿ ಅಂಥೇಳಿ ತೊಗೊಂಡ್ಬಿಡ್ತೀರ. ದುಡಿಯೋದು 100 ರೂಪಾಯಿ, ಸಾಲ ಮಾಡೋದು 1000 ರೂಪಾಯಿ. ಅಥವಾ ನಿಮಗೆ ಆರೋಗ್ಯನೋ ಮತ್ತೊಂದು ಸಮಸ್ಯೆಗಳಾಗಿ ಕಷ್ಟ ಕಾರ್ಪಣ್ಯಗಳು ಬಂದಾಗ ಸಾಲ ಮಾಡುವಂಥ ಪ್ರಸಂಗಗಳು ಬರ್ತದೆ. ಏನೇ ಇರಲಿ, ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೀವು 5 ರೂಪಾಯಿ 10 ರೂಪಾಯಿ ಬಡ್ಡಿಂಗೆ ಸಾಲ ತೊಗೊಂಬರ್ತೀರ. ಏನು ಬರುತ್ತಿದ್ರಿಂದ? ನಾಳೆ ಸಮಸ್ಯೆ ಬಂದಾಗ, ಹಣ ಇಲ್ಲದಿರುವಾಗ, ಅಥವಾ ನೀವು ತೊಗೊಂಡಿರೋ ಹಣ ಖಾಲಿ ಆದಾಗಲೇ ಗೊತ್ತಾಗೋದು. ನೀವು ಜೀವನ ಪೂರ್ತಿ ಇನ್ನೊಬ್ರು ಚಾಕರಿ ಮಾಡಿಕೊಂಡೇ ಜೀವನ ಮಾಡಬೇಕಾಗುತ್ತೆ, ದುಡ್ದಿದ್ದೆಲ್ಲ ಇನ್ನೊಬ್ರು ಬಡ್ಡಿಯಲ್ಲೇ ಕಟ್ಕೊಂಡೇ ಜೀವನ ಮಾಡಬೇಕಾಗುತ್ತೆ. ಇವತ್ತಿಗೂ ಕೂಡ ಕೆಲವೊಬ್ರು ಜನ ಬರ್ತಾರೆ, ಹೇಳ್ತಾರೆ 10 ವರ್ಷದಿಂದ ಬಡ್ಡಿ ಕಟ್ತಾನೇ ಇದ್ದೀನಿ ಅಂತಾರೆ, ಅಸಲು ಮಾತ್ರ ತೀರೋದಿಲ್ಲ. ಅವ್ರು ಕಟ್ಟೋ ಬಡ್ಡಿ ಅಸಲಕ್ಕಿಂತ 3-4-5 ಪಟ್ಟಷ್ಟು ಜಾಸ್ತಿ ಆಗಿರುತ್ತೆ. ಇಂಥ ಒಂದು ಪರಿಸ್ಥಿತಿ ಸಂದರ್ಭದಲ್ಲಿ ದೈನ್ಯತೆಯಿಂದ ಬದುಕುವಂಥ ಒಂದು ಜೀವನ ಇದೆ. ಧನ್ಯತಾ ಭಾವನೆಯಿಂದ ಬದುಕೋದು ಬೇರೆ, ಇದೊಂದು ರೀತಿಯಲ್ಲಿ ದಾರಿದ್ರ್ಯದ ಬದುಕು ಅಂತ ಹೇಳ್ಬೋದು. ಸಾಲ ತೊಗೊಂಡು ಕೊನೆಯದಾಗಿ ಸಾಲ ಕೊಟ್ಟಿರೋ ಮನೆ ಗಂಟ ಬರ್ತಾರೆ, ಅವಮಾನ ಅಪಮಾನ ತೇಜೋವಧಿ ಅಂತಂದು ನಡೀಬೋದು. ನೀವು ಬೆಳಗ್ಗೆ 5 ಗಂಟೆ ಆಗಿದ ತಕ್ಷಣ ಮನೆ ಬಿಟ್ಟು ಹೋಗಬೇಕು, ರಾತ್ರಿ 11 ಗಂಟೆ ಆದಮೇಲೆ ಮನೆಗೆ ಸೇರ್ಕೋಬೇಕು. ಈ ರೀತಿಯಾದಂಥ ಅತಂತ್ರ ಪರಿಸ್ಥಿತಿಯಲ್ಲಿ ಜೀವನ ಸಾಗುತ್ತೆ. ಯಾಕಂದರೆ ಮುಖ ಮುಚ್ಕೊಂಡು ಓಡಾಡಬೇಕಾಗುತ್ತೆ. ಬಂದರೆ ಜನ ಬೈತಾರೆ, ಅಥವಾ ದುಡ್ಡಿಗೆ ದುಂಬಾಲು ಬಿಡ್ತಾರೆ. ಹಾಗಾಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಬದುಕು ಮಾಡಬೇಕಾಗುತ್ತೆ. ಹೀಗೆ ಹಣದ ವಿಚಾರವಾಗಿ ಸಾಲ ತೊಗೊಳೋದು, ಸಾಲ ಕೊಡೋದು, ಈ ಎರಡೂ ಕೂಡ ಸಮಸ್ಯೆನೇ ಅಂತ ನಾನು ಹೇಳ್ತಾ ಇದ್ದೇನೆ. ಅದು ಅನಿವಾರ್ಯ, ಅಥವಾ ಅಲ್ಲಿ ಒಂದು ಬದ್ಧತೆ ಇದ್ದರೆ ಅದು ಬೇರೆ ವಿಚಾರ ಆಗಿರುತ್ತೆ. ಈ ಕೊಟ್ಟವನು ಕೊಡಂಗಿ, ಇಸ್ಕೊಂಡವನು ಇರ್ಬೋದ್ರೆ, ಇಂತಹ ಒಂದು ಮಾತುಗಳು ಸಹಜವಾಗಿ ಬಂದ್ಬಿಡುತ್ತೆ. ಹೀಗೆ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಜೀವನ ಮಾಡುವಂಥ ಕಲೆಗಾರಿಕೆ ನಿಮ್ಮಲ್ಲಿರಬೇಕು. ಇದು ಒಂದು. ಎಷ್ಟೇ ದುಡಿತೀರ, ಕಷ್ಟಪಡ್ತೀರ, ಏನೋ ಒಂದು ಮಾಡ್ತಾನೆ ಇರ್ತೀರ, ಮಹಾನಗರಗಳಲ್ಲಿ ಬಂದು ನೆಲೆಯಾಗಿ ಜೀವನನ ಸುಪರ್ದಿಗೆಯಲ್ಲಿ ಇಟ್ಕೋಬೇಕಂತಿರ್ತೀರ. ಕೊನೆಯದಾಗಿ ಹೇಳಬೇಕಂದ್ರೆ ಒಂದು ಮನೆಯೂ ಮಾಡಿರಲ್ಲ, ಯಾಕಂದರೆ ಹಣನೇ ಇರೋದಿಲ್ಲ. ದುಡಿದಿದ್ದು ದುಡ್ಡು ಉಳಿಯಲ್ಲ, ಹಣಕಾಸಿನ ಸ್ಥಿತಿಗತಿಗಳು ಸರಿಯಾಗಿರಲ್ಲ. ತಿಂಗಳ ಅಂತ್ಯ ಬಂದಿದ ತಕ್ಷಣ ನಿಮ್ಮಲ್ಲಿ ಹಣಕಾಸಿನ ಕೊರತೆಗಳು ಉಂಟಾಗುತ್ತೆ. ಆ ಬಾಬ್ತು ಈ ಬಾಬ್ತು ಆ ಮೊತ್ತಗಳೆಲ್ಲ ಹಾಳಾಗೋಗಿರ್ತವೆ, ಅಥವಾ ವ್ಯಾವಹಾರಿಕವಾದಂಥ ಸೋಲುಗಳಾಗಿರುತ್ತೆ, ಅಥವಾ ಆರ್ಥಿಕವಾದಂಥ ನಷ್ಟ, ಅಧಪತನ, ಇಂಥ ಒಂದು ದಾರಿದ್ರ್ಯ ಸ್ವರೂಪವಾಗಿ ಜೀವನ ಮಾಡುವಂಥ ಒಂದು ಪರಿಸ್ಥಿತಿ ಬರುತ್ತೆ. ನೋಡಿ, ಹಣದ ಸಮಸ್ಯೆ ಅನ್ನೋದು ಯಾವ ರೀತಿಯಲ್ಲಾದರೂ ಬರ್ಬೋದು. ಸಾಲ ಕೊಟ್ಟಾದರೂ ಬರ್ಬೋದು, ಸಾಲ ತೊಗೊಂಡಾದರೂ ಬರ್ಬೋದು, ವ್ಯಾವಹಾರಿಕವಾದಂಥ ಕ್ಷೇತ್ರದಿಂದ ಬರ್ಬೋದು, ದುಡಿಮೆಯಲ್ಲಿ ಬರ್ಬೋದು, ಅಥವಾ ತಂದಿರೋ ದುಡ್ಡನ್ನ ತಂದು ಮನೇಲಿ ಇಡ್ತಾರೆ, ಮಕ್ಕಳೆಲ್ಲ ಹಾಳು ಮಾಡಿರ್ತಾರೆ. ಹಿಂಗೂ ಕೂಡ ಸಮಸ್ಯೆಗಳಾಗೋದು ಉಂಟು. ಕೆಲವೊಮ್ಮೆ ಏನಾಗುತ್ತೆ, ಮಕ್ಕಳು ಏನೋ ಬಿಸ್ನೆಸ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹಿಂದೆ ಬೀಳ್ತಾರೆ. ತೊಗೊಂಡು ದುಡ್ದಿದ್ದೆಲ್ಲ ಹೋಗ್ಬಿಟ್ಟು ಅವ್ರಿಗೆ ಹಾಕ್ತಾರೆ. ಅವ್ರು ಏನು ಮಾಡಲ್ಲ, ಮುಂದೇನು ನಡೆಯಲ್ಲ. ಸುಮ್ಮನೆ ವ್ಯರ್ಥವಾಗಿ ಪೋಲು ಮಾಡಿ ಹಣನ ಹಾಳು ಮಾಡಿ ಇಟ್ಟಿರ್ತಾರೆ.
ಇಂಥ ಒಂದು ಲೆಕ್ಕಾಚಾರಗಳು ಕೂಡ ನಾವು ನೋಡ್ತಾ ಇರ್ತೀವಿ. ಹೀಗೆ ಆರ್ಥಿಕವಾದಂಥ ಮುಗ್ಗಟ್ಟು, ಹಣಕಾಸಿನ ಸಮಸ್ಯೆ ಬದುಕನ್ನು ಹೈರಾಣು ಮಾಡುತ್ತೆ ವೀಕ್ಷಕರೇ. ಎಲ್ಲ ಒಂದು ಕಡೆ ನಾವು ಶ್ರೀಮಂತಿಕೆ ಅಥವಾ ಬಡತನ ಅಥವಾ ಈ ಎಲ್ಲ ವ್ಯತ್ಯಾಸಗಳನ್ನು ನೋಡ್ತಾ ಇರ್ತೀವಿ. ಅವನು ಹೇಗಿದ್ದಾನೆ, ಇವನು ಚೆನ್ನಾಗಿದ್ದಾನೆ, ಅವನ ಹತ್ರ ಬಂಗ್ಲೆ ಇದೆ, ಕಾರ್ ಇದೆ. ನೋಡಿ, ಎಲ್ಲವೂ ಕೂಡ ನಾವು ಒಂದು ಹಂತದಲ್ಲಿ ತೊಗೊಂಡು ಹೋಗ್ಲಿಕ್ಕಾಗಲ್ಲ. ಆದರೆ ಇನ್ನೊಬ್ಬರ ಹತ್ರ ಬೇಡುವಂಥ ಒಂದು ಪರಿಸ್ಥಿತಿ ಇದೆಯಲ್ಲ, ಅದು ಯಾವ ಶತ್ರುಗೂ ಕೂಡ ಬರಬಾರ್ದು. ಯಾಕಂದರೆ ಇಲ್ಲಿ ಹಣವೇ ಏನೂ ಇಲ್ಲ, ಎಲ್ಲವೂ ಒಂದು ಜೀವನ ನಡಿಬೇಕಂತಂದರೆ ಒಂದು ಆದರ್ಶಗಳು ಬಹಳ ಮುಖ್ಯ ಎಂಬುದಾಗಿ ಹೇಳ್ತಾ ಇರ್ತಾರೆ. ಅದು ಎಷ್ಟರ ಮಟ್ಟಿಗೆ ಸರಿ ಅಷ್ಟೇ ತಪ್ಪಾಗಿದೆ. ಯಾಕಂದರೆ ಹಣದ ಮಾನದಂಡಗಳೇ ಬದುಕನ್ನು ನಿಯಂತ್ರಣ ಮಾಡ್ತಕ್ಕಂಥ ಅಂಶಗಳು ಎಂಬುದಾಗಿ ನಾವು ನೋಡ್ತೇವೆ. ಸರಾಸರಿ ನಾವು ಆರ್ಥಿಕವಾದಂಥ ಏಳಿಗೆ ಅಥವಾ ಆರ್ಥಿಕವಾದಂಥ ಪತನ, ಇವೆರಡೇ ಇವತ್ತು ಸಮಾಜದಲ್ಲಿ ನಡೀತಾ ಇರತಕ್ಕಂಥ ಒಂದು ವಿಮರ್ಶೆ. ಅಂದರೆ ಇವನು ಬಿದ್ದಿದ್ದಾನೆ, ಇವನು ಎದ್ದಿದ್ದಾನೆ, ಅಥವಾ ಇವನು ಹಣಕಾಸಿನಲ್ಲಿ ಚೆನ್ನಾಗಿದ್ದಾನೆ, ಇವನು ಚೆನ್ನಾಗಿಲ್ಲ, ಇವನು ಮರ್ಯಾದೆ ಇದೆ, ಇವನಿಗೆ ಮರ್ಯಾದೆ ಇಲ್ಲ. ಈ ರೀತಿಯಲ್ಲಿ ಲೆಕ್ಕಾಚಾರಗಳು ಹಣಕಾಸಿನ ಒಂದು ವಿಷಯವಾಗಿ ನಡೀತಾ ಇದೆ. ಅದನ್ನು ಕೂಡ ನಾವು ಅವಲೋಕನ ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಏನು ದುಡಿತಾ ಇದ್ದೀರಾ, ಏನು ವ್ಯಾವಹಾರಿಕವಾಗಿ ನಡೀತಾ ಇದ್ದೀರಾ. ಯಾಕಂದರೆ ಸಾಲ ಮಾಡಿದ ತಕ್ಷಣ ನೀವು ಸಾಲ ಯಾವುದೋ ತಂತ್ರ ತೀರೋದಿಲ್ಲ, ನೀವು ದುಡ್ದೇ ತೀರಿಸಬೇಕು. ಜೊತೆಗೆ ಸಾಲ ಕೊಟ್ಟಿದ ಮೇಲೆ ಬಂದು ನೀವು ಹೋಗಿ ದುಂಬಾಲು ಬಿದ್ದು ಅದನ್ನು ಪಡ್ಕೊಳ್ಳೋಂಥ ಒಂದು ವ್ಯವಸ್ಥೆಗೆ ಹೋಗಬೇಕಾಗುತ್ತೆ. ಇದೆಲ್ಲವನ್ನು ಹೊರತುಪಡಿಸಿ ಒಂದು ಶುಭ್ರವಾಗಿರ್ತಕ್ಕಂಥ ತಂತ್ರವನ್ನು ನಾನು ತಿಳಿಸ್ತಿದ್ದೆ ನಿಮಗೆ. ಇದು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆ, ಸಾಲದ ಅಥವಾ ಸಾಲ ಕೊಟ್ಟಿರೋದು, ಅಥವಾ ಹಣಕಾಸಿನ ವಿಚಾರದಲ್ಲಿ ವ್ಯಾವಹಾರಿಕವಾಗಿ ಎಲ್ಲೋ ಕೆಲಸ ಮಾಡ್ತಿರ್ತೀರ, ದುಡ್ಡು ಉಳಿಯಲ್ಲ, ಹಣದ ಒಂದು ವಿಷಯವಾಗಿ ಭಾರಿ ಸಮಸ್ಯೆಯಲ್ಲೇ ಅನುಭವಿಸ್ತಾ ಇರ್ತೀರ, ಏನೇ ಮಾಡಿದ್ರೂ ಏಳಿಗೆ ಆಗೋದಿಲ್ಲ, ಆರ್ಥಿಕವಾದಂಥ ಪತನ, ಮುಗ್ಗಟ್ಟು, ಏನು ಎಷ್ಟೇ ಬಂಡವಾಳ ಹಾಕಿದ್ರೂ ಕೂಡ ಪ್ರಗತಿ ಇಲ್ಲದೆ ಇರಬೇಕು. ಇವೆಲ್ಲವನ್ನು ಸರಿಪಡಿಸಿ ಸರಿದಾರಿಗೆ ತರಿಸ್ತಕ್ಕಂಥ ಒಂದು ವ್ಯವಸ್ಥೆ ಈ ಪರಿಹಾರದಲ್ಲಿದೆ. ಬಹಳ ಅಂದರೆ ಬಹಳ ಸರಳವಾಗಿರ್ತಕ್ಕಂಥ ಪರಿಹಾರ. ಏನು? ಕೆಂಪು ವಸ್ತ್ರ. ಈ ಪೂಜಾ ಸಾಮಗ್ರಿ ಅಂಗಡಿಗೆ ಹೋದ್ರೂ ಕೆಂಪು ವಸ್ತ್ರ ಸಿಗುತ್ತೆ, ಬಟ್ಟೆ ಅಂಗಡಿಯಲ್ಲೂ ಸಿಗುತ್ತೆ, ಅಥವಾ ಮನೇಲಿದ್ದರೂ ಪರವಾಗಿಲ್ಲ. ಹೊಸದಿರಲಿ, ಯಾವುದು ಉಪಯೋಗಿಸ್ದೇ ಇರತಕ್ಕಂಥದ್ದಿರಲಿ, ಕೆಂಪು ವಸ್ತ್ರ. ಈ ಕೆಂಪು ವಸ್ತ್ರದಲ್ಲಿ ಸ್ವಲ್ಪ ಬಿಳಿ ಸಾಸಿವೆಯನ್ನು ಹಾಕಿ, ಜೊತೆಗೆ ಅಕ್ಕಿಯನ್ನು ಹಾಕಿ, ಹಾಗೆ 2 ಅರಿಶಿಣದ ಕೊಂಬನ್ನು ಹಾಕಿ, ಮತ್ತು 2 ಕವಡೆ, ಮಾಮೂಲಿ ಚೌಕಾಬಾರ ಎಲ್ಲ ಆಡ್ತಿರ್ತೀರಿ ನೀವು, ಅಂಥದ್ದು 2 ಕವಡೆಯನ್ನು ಹಾಕಿ, ಹಾಗೆ 2 ಕಮಲಗಟ್ಟೆ ಎಂಬುದನ್ನು ಹಾಕಿ. ನಿಮಗೆ ಪೂಜಾ ಸಾಮಗ್ರಿ ಅಂಗಡಿಯಲ್ಲಿ ಸಿಗುತ್ತಿದ್ದು. ಮತ್ತು ಭೀಮಸೇನಿ ಕರ್ಪೂರ ಎಂಬುದಾಗಿ ಹೇಳ್ತೀವಿ, ಇದು ಸಹ ಸಿಗುತ್ತೆ. ಭೀಮಸೇನಿ ಕರ್ಪೂರ ಮತ್ತು 21 ರೂಪಾಯಿ, ಇದು ನಾಣ್ಯ ಆಗಿರ್ಬೋದು ಅಥವಾ ನೋಟ್ ಆಗಿರ್ಬೋದು. 1 ರೂಪಾಯಿ ಕಾಯಿನ್ ಇಡಿ, ನೋಟು 20 ರೂಪಾಯಿ ಇಟ್ಟು 1 ರೂಪಾಯಿ ಕಾಯಿನ್ ಇಡಿ, ಅಥವಾ 21 ನಾಣ್ಯಗಳನ್ನು ಹಾಕ್ಬೋದು. ಹೇಗೆ ಮಾಡ್ತೀರಿ ಹಾಗೆ. ನೋಡಿ, ಇನ್ನೊಮ್ಮೆ ಹೇಳ್ತೀನಿ. ಕೆಂಪು ವಸ್ತ್ರದಲ್ಲಿ ಹೊಸದು ತೊಗೊಳ್ಳಿ, ಬಿಳಿ ಸಾಸಿವೆ, ಅಕ್ಕಿ, 2 ಅರಿಶಿಣದ ಕೊಂಬು, 2 ಕವಡೆ, 2 ಕಮಲಗಟ್ಟೆ, ಹಾಗೆ ಭೀಮಸೇನಿ ಕರ್ಪೂರ, ಹಾಗೆ 21 ರೂಪಾಯಿಗಳು. ಇಷ್ಟನ್ನು ಹಾಕಿ ಈ ಕೆಂಪು ವಸ್ತ್ರದಲ್ಲಿ ಇದನ್ನು ಕಟ್ಕೊಂಬಿಡಿ. ಇದನ್ನು ನಿಮ್ಮ ಮನೆಯ ನೈಋತ್ಯ ಮೂಲೆ ಅಥವಾ ಕುಬೇರ ಮೂಲೆ ಎಂಬುದಾಗಿ ಹೇಳ್ತೀವಿ. ಸೌತು ಮತ್ತು ವೆಸ್ಟು ಮಧ್ಯದಲ್ಲಿರ್ತಕ್ಕಂಥದ್ದು, ಅಂದರೆ ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯಭಾಗದಲ್ಲಿರ್ತಕ್ಕಂಥದ್ದೇ ಕುಬೇರ ಮೂಲೆ, ನೈಋತ್ಯ ಮೂಲೆ. ಈ ಮೂಲೆಯಲ್ಲಿ ನೀವು ಏನು ನಿಮ್ಮ ಮನೇಲಿ ತಿಜೋರಿ ಇಟ್ಟಿರ್ತೀರ ಅಥವಾ ಒಂದು ಬೀರು ಇಟ್ಟಿದ್ರೆ ಅದರಲ್ಲಿಡಿ. ಇಟ್ಟಿಲ್ವಾ, ಆ ಜಾಗದಲ್ಲಿ ಎಲ್ಲರ ಒಂದು ಸೌಖ್ಯವಾದಂಥ ಸ್ಥಳ ಮಾಡಿ ಈ ಗಂಟನ್ನು ಅಲ್ಲಿಟ್ಬಿಡಿ. ಖಂಡಿತ ಇದು ನಿಮ್ಮ ಆರ್ಥಿಕವಾದಂಥ ಏಳಿಗೆಗೆ ಸಹಕಾರ ನೀಡುತ್ತೆ. ಹಣಕಾಸಿನ ಪತನ ಏನು ನಡೆದಿದೆ, ಆರ್ಥಿಕವಾದಂಥ ದಿವಾಳಿತನ ಏನಾಗಿದೆ, ಸಾಲ ಕೊಟ್ಟಿರ್ಬೋದು, ತೊಗೊಂಡಿರ್ಬೋದು, ಅದು ಬೇರೆ ಬೇರೆ ಲೆಕ್ಕಾಚಾರದಲ್ಲಿ ಏನಾದರೂ ಇರಲಿ, ಅದು ಒಟ್ಟು ಎಲ್ಲದರಿಂದ ಹೊರಗಡೆ ಬಂದು ಹಣದ ಅಡಚಣೆ ಇಲ್ಲದೇ, ಹಾಗೆ ಇನ್ನೊಬ್ಬರ ಮುಂದೆ ಬೇಡುವಂಥ ಪರಿಸ್ಥಿತಿ ಇಲ್ಲದೇ ನೀವು ಜೀವನವನ್ನು ಶುಭ್ರವಾಗಿ ಸ್ವಚ್ಛವಾಗಿ ಮಾಡ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಇದು ನಿಮ್ಗೆ ತಂದು ಕೊಟ್ಟಿರುತ್ತೆ. ಹಾಗಾಗಿ ಈ ಪರಿಹಾರ ನಿಮ್ಗೆ ಬಹಳಷ್ಟು ಉಪಯೋಗವಾಗಿದೆ. ಮಾಡಿ ಅದರ ಫಲದಾಯಕ ಅಂಶಗಳನ್ನು ಖಂಡಿತ ನೀವೇ ನನಗೆ ತಿಳಿಸಿರ್ತೀರ. ಇದೊಂದು ನಿಮ್ಮ ಆರ್ಥಿಕವಾದಂಥ ಏಳಿಗೆಗೆ ಪೂರ್ಣ ಫಲದಾಯಕವಾದಂಥ ಅಂಶ ಇದಾಗಿರುತ್ತೆ. ಖಂಡಿತ ಮಾಡಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಅದೇ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ನೀವು ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.